ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಯಾಕೋ ಎಡಗಡೆ ಮಗ್ಲಲ್ಲಿ ಎದ್ದಿದ್ದೆ ಅಂತ ಕಾಣಿಸುತ್ತೆ. ಇವತ್ತು BMTCನಲ್ಲಿ ನನ್ನ ಫೋನ್ ಹೋಯಿತು. ಇದು ಎರಡನೇ ಸಲ ನನಗೆ ಈ ಥರ ಆಗ್ತಾ ಇರೋದು. 2018 ಒಂದು ಸಲ ಕಳ್ಕೊಂಡಿದ್ದೆ. ಇವತ್ತು ವೋಲ್ವೋ ಬಸ್ಸಲ್ಲಿ ಮತ್ತೆ ನನ್ನ ಫೋನ್ನ ಪಿಕ್ ಪಾಕೆಟ್ ಮಾಡಲಾಯಿತು. ಗೊತ್ತಾಯಿತು ನನಗೆ, ಆದರೆ ಯಾರು ಅಂತ ಕಂಡುಹಿಡಿಯೋಕ್ಕಾಗಲಿಲ್ಲ. ಸೊ ಅದು ಸಿಗೋದಿಲ್ಲ ಏನೇ ಕಂಪ್ಲೇಂಟ್ ಮಾಡಿದ್ರು. ಸೊ ಹಾಗಾಗಿ ಮಾರ್ಕೆಟಿಗೆ ಇವತ್ತು ಸಮಯ ಅಂತ ಕೊಟ್ಟಿದ್ದು ತುಂಬ ಕಡಿಮೆ. ಸೊ ನೋಡ್ತಾ ಹೋಗೋಣ ಏನೇನಾಗಿದೆ ಅಂತ. ಇವತ್ತು ಬೆಳಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ ಆ ಮೊಬೈಲಲ್ಲಿ, ಅದೇ ಲಾಸ್ಟ್ ಅಪ್ಡೇಟ್ ಅನಿಸುತ್ತೆ ಗ್ರೂಪಲ್ಲಿ ಹಾಕಿದ್ದು. IT ಸೆಕ್ಟ್ರಲ್ಲಿ ಇನ್ನೂ ಒಂದು ಫಾಲೋ ಅಪ್ ಆಗೋದು ಸಾಧ್ಯತೆ ಜಾಸ್ತಿ ಇದೆ ಅಂತ ಒಂದು ಮೆಸೇಜ್ ಹಾಕಿದ್ದೆ. ಅದಾಗಿ ಸ್ವಲ್ಪ ಹೊತ್ತಿಗೆ ಆ ಥರ ಆಯಿತು. ಸೊ IT ಸೆಕ್ಟ್ರಲ್ಲಿ ಇವತ್ತು ಆ ಫಾಲೋ ಅಪ್ ಅದು ಆ ಒಂದು ಏನು ಕೆಳಗಡೆ ಹೋಗಬೇಕಾಯ್ತು ಅದು ಬಂತು. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ನೆನ್ನೆ US ಅಲ್ಲಿರುವಂಥ ಕಂಪ್ನಿಗಳು ಅಡೋಬಿ ಆಗಿರ್ಬೋದು, ಎಸ್ಪೆಷಲಿ ಸರ್ವಿಸ್ ರಿಲೇಟೆಡ್ ಕಂಪ್ನಿ ಆಕ್ಸೆಂಚರು, ಇದರದ್ದೆಲ್ಲದು ಕೂಡ ತುಂಬ ದೊಡ್ಡ ಫಾಲ್ ಆಗಿದೆ. 20p ಕೆಳಗಡೆ ಬಂದಿದೆ. ಇದು ಆಗೇ ಇರಲಿಲ್ಲ. ಲಾಸ್ಟ್ 5 ವರ್ಷದಲ್ಲೇ ಈ ಥರ ಸಿಚುವೇಶನ್ ಬಂದಿರಲಿಲ್ಲ. ಸೊ ಈ ಥರ ಜೋರಾಗಿ ಬೀಳ್ತಾ ಇರೋದು ನೋಡಿದ್ರೆ ಇಂಡಿಯನ್ IT ಇದಿನ್ನೂ ಬಾಟಮ್ ಔಟ್ ಆಗಿಲ್ಲ. ಹಾಗಾಗಿ IT ಯಾರಾದರೂ ಒಳ್ಳೆ ಕರೆಕ್ಷನ್ ಆಗಿದೆ, ಸ್ವಲ್ಪ ಏನಾದ್ರು ಫೋಕಸ್ ಮಾಡೋಣ ಅಂತಂದರೆ ದಯವಿಟ್ಟು ವೆಯ್ಟ್ ಮಾಡಿ. ಇನ್ನೂ ಕೂಡ ಕರೆಕ್ಷನ್ ಆಗುವಂಥ ಸಾಧ್ಯತೆ ಜಾಸ್ತಿನೇ ಕಾಣಿಸ್ತಾ ಇದೆ. ಏಷ್ಯನ್ ಪೇಂಟ್ಸಲ್ಲಿ 2.3%, 2.23%, 20 ರೂಪಾಯಿ ಡಿವಿಡೆಂಡ್ ಕೊಟ್ಟಿದ್ರು. ಒಳ್ಳೆ ರಿಸಲ್ಟ್ ಬಂದಿತ್ತು. ಜಾಯಿಂಟ್ ವೆಂಚರ್ಗಳ ಅನೌನ್ಸ್ಮೆಂಟ್ಗಳು ಬರ್ತಾಯಿತ್ತು. ಇದೆಲ್ಲದರ ಮಧ್ಯೆ ಇವತ್ತಿನ ಟಾಪ್ ಗೇನರ್ ಆಗಿದೆ. HDFC ಲೈಫಲ್ಲೂ ಕೂಡ 1.9% ಅಪ್ ಬಂದಿತ್ತು. ಬಟ್ ಓವರ್ ಆಲ್ ಮಾರ್ಕೆಟ್ ನೋಡೋದಾದರೆ ವೀಕೇ ಇದೆ. ಆದರೆ ಎಕ್ಸ್ಪೈರಿಗೆ ಬೇಕಾದಂಥ ವೀಕ್ನೆಸ್ಸು ಕಾಣಿಸ್ತಾ ಇಲ್ಲ. ಹಾಗಾಗಿ ಯಾರಾದರೂ ಎಕ್ಸ್ಪೈರಿ ನಾಳೆ ಪೊಸಿಷನ್ನ ಕ್ಯಾರಿ ಮಾಡಿದ್ದೀರಾ, ಎಸ್ಪೆಷಲಿ ನೆಗೆಟಿವ್ ಪೊಸಿಷನ್ನ ಕ್ಯಾರಿ ಮಾಡಿದ್ದಾರೆ ಅಂದರೆ ಸ್ವಲ್ಪ ಹುಷಾರಾಗಿರಿ. ಅಫ್ಕೋರ್ಸ್ ನ್ಯೂಸ್ ಎಲ್ಲ ಕಡೆ ನೆಗೆಟಿವ್ ಇದೆ, ಆದರೆ ಮಾರ್ಕೆಟ್ ಆ ರೀತಿ ಮೂವ್ಮೆಂಟ್ನ ಮಾಡಿಲ್ಲ. ನಾನು ಚಾರ್ಟ್ಸಲ್ಲಿ ಮಾತಾಡ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ನೋಡೋದಾದರೆ ಬಾಷು ರಿಸಲ್ಟ್ಸ್ ಬಂದಿತ್ತು. ರಿಸಲ್ಟ್ಸ್ 2-3 ದಿನ ಹಿಂದೆ ಬಂತು. ಆಲ್ ಟೈಮ್ ಹೈಗೆ ಹೋಗಿತ್ತು ಬಾಷ್ ಅಲ್ವಾ, 41,000 ಲೆವೆಲ್ನ ದಾಟಿತ್ತು. 52 ವೀಕ್ ಹೈ ಕೂಡ ಅದು. ಅದೇ ರೀತಿಯಾಗಿ ಆಲ್ ಟೈಮ್ ಹೈ ಕೂಡ. ಅಲ್ಲಿನ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ, ಜೋರಾಗಿ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ 5%. ಬ್ರಿಟಾನಿಯಾದಲ್ಲಿ ಏನು ನ್ಯೂಸ್ ಬಂದಿತ್ತು, ಏನಾದ್ರು ರಿಸಲ್ಟ್ಸ್ ಇತ್ತು, ಏನೋ ನಾನು ಫಾಲೋ ಮಾಡೋಕೆ ಹೋಗಿಲ್ಲ. DV ಸ್ಲ್ಯಾಬ್ಸಲ್ಲಿ ರಿಸಲ್ಟ್ಸ್ ಇತ್ತು, ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ. ಆದರೆ ಕಾಮೆಂಟ್ರಿ ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಈ ಕಾರಣದಿಂದಾಗಿ 4% ಕರೆಕ್ಷನ್ ಬಂದಿದೆ. ಜೊತೆಗೆ BSE ಕೆಲವೊಂದು ಸ್ಟಾಕ್ಗಳ ಬಗ್ಗೆ ಸ್ಪೆಸಿಫಿಕ್ ಆಗಿ ಕೇಳಿದ್ರಿ. ಇವತ್ತು ನಾನು ಏನಕ್ಕೂ ಸಮಯ ಕೊಡೋಕ್ಕಾಗಿಲ್ಲ, ಅದನ್ನ ನೋಡ್ಕೊಂಡು ನಾನು ಹೇಳ್ತಾ ಹೋಗ್ತೀನಿ. ಸೊ ಇವತ್ತು ಬಾಷ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸ್ವಿಗ್ಗಿ ನೆನ್ನೆನ ಏನೋ ಟಾಪ್ ಲೂಸರ್ ಆಗಿತ್ತು, ಇವತ್ತು ಟಾಪ್ ಗೇನರ್ ಆಗೋಗಿದೆ. ಏನು ನಡೀತಾ ಇದೆ ನೋಡಬೇಕಾದ್ರಲ್ಲಿ ಆ ಸ್ಪೇಸಲ್ಲಿ. ಅದೇ ರೀತಿಯಾಗಿ ನಿಫ್ಟಿ ಅಂತ ನೋಡ್ತಾ ಬರ್ತಾರೆ ನೋಡಿ. ನಿಫ್ಟಿನಲ್ಲಿ ಯಾಕೆ ಅನ್ಕೊಂಡಂಥ ಲೆವೆಲ್ಗೆ ಕ್ಲೋಸಿಂಗ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಖಂಡಿತವಾಗ್ಲೂ ನೆಗೆಟಿವ್ ಇಲ್ವಾ ಮಾರ್ಕೆಟು? ನೆಗೆಟಿವ್ ಆಗಿದೆ. ನೆಗೆಟಿವ್ ದಿನ ಕೆಳಗಡೆ ಬರ್ತಾ ಇಲ್ವಾ? ಬರ್ತಾ ಇದೆ. ಆದರೆ ಒಂದು ಹೊಸ ಲೋನ ಮಾಡೋಕ್ಕೆ ಆಗ್ತಾ ಇಲ್ಲ ಮಾರ್ಕೆಟ್ನಲ್ಲಿ. ಸೊ ಇದು ಕೂಡ ನಾವು ಇಂಟ್ರೆಸ್ಟಿಂಗ್ ಬಿಹೇವಿಯರ್ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ನೋಡಿ, ಲಾಸ್ಟ್ ಶುಕ್ರವಾರ ಅಲ್ವಾ, ಲಾಸ್ಟ್ ಶುಕ್ರವಾರ ಆಲ್ಮೋಸ್ಟ್ ಇಲ್ಲಿ ಏನು ಮಾಡಿತ್ತು, 24,545ಗೆ ಕ್ಲೋಸಿಂಗ್ ಆಗಿತ್ತು. 535 ಅವತ್ತು ಮಾಡಿದ್ದಂಥ ಲೋ 24,535. ಇವತ್ತು ಎಲ್ಲಿ ಮಾಡ್ತು, ಇವತ್ತು 24,539. ಅಂದರೆ ಆ ಲೋನ ಇವತ್ತು ಕೂಡ ಬೀಟ್ ಮಾಡೋಕ್ಕೆ ಆಗಲಿಲ್ಲ. ಸೊ ಮಾರ್ಕೆಟು ಹೊಸ ಲೋನ ಮಾಡೋಕ್ಕೆ ಆಗ್ತಾ ಇಲ್ಲ. ದಿನ ಕೆಳಗಡೆ ಕ್ಲೋಸಿಂಗ್ ಆಗ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ, ಆದರೆ ಹೊಸ ಲೋನ ಫಾರ್ಮ್ ಮಾಡ್ತಾ ಇಲ್ಲ. ಸೊ ಇಷ್ಟು ಯಾಕೆ ಟೈಮ್ ತೊಗೊತಾ ಇದೆ? ಇಲ್ಲಿ ಬೀಳೋದಾಗಿದ್ರೆ ಇವಾಗ ಬೀಳಬೇಕಾಗಿತ್ತು. ಇವತ್ತು ಸ್ವಲ್ಪ ಹೊಸ ಲೋನ ಮಾಡಬೇಕಾಗಿತ್ತು. 24,500 ಕಡೆ ಟೆಸ್ಟ್ ಮಾಡಬೇಕಾಗಿತ್ತು. ಆ ಥರ ಮಾಡ್ದಲೇ ಇರೋದ್ರಿಂದ ಇಲ್ಲಿ ಏನಾದರೂ ಬಾಟಮ್ ಔಟ್ ಆಗುತ್ತಾ, ಈ ಲೆವೆಲಲ್ಲಿ ಒಂದು ನಿಂತ್ಕೊಂಡ್ಬಿಟ್ಟು ಇಲ್ಲಿಂದ ಮೇಲ್ಗಡೆ ಹೋಗೋ ಥರ ಒಂದು ಶಾರ್ಟ್ ಕವರಿಂಗ್ ಬರುತ್ತಾ ಗೊತ್ತಿಲ್ಲ. ಬರುತ್ತಾ ಅಂತ ಕೇಳ್ತಾ ಇದ್ದೀನಿ. ಯಾಕೆಂದರೆ ONL ನೋಡೋದಾದ್ರೂ ಕೂಡ ನಮಗೆ 24,500 ಈಗಲೂ ಕೂಡ ಸಪೋರ್ಟ್ ಇದೆ. ಅಫ್ಕೋರ್ಸ್ ಮೇಲ್ಗಡೆ 24,700, 800 ಇಲ್ಲೆಲ್ಲ ರೆಸಿಸ್ಟೆನ್ಸ್ ಇದೆ. ಒಂದು ಶಾರ್ಟ್ ಕವರಿಂಗ್ ಅಂದರೆ ತುಂಬ ಏನು ಮೇಲ್ಗಡೆ ಹೋಗಬೇಕು ಅಂತಿಲ್ಲ. ಅಟ್ಲೀಸ್ಟ್ 24,650 700 ಈ ಸ್ಪೇಸಿಗೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆಯಾ ನಾಳೆ ಗೊತ್ತಿಲ್ಲ. ನಾಳೆ ಓಪನ್ ಆಗಿ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ ಅದ್ರ ಮೇಲೆ ನಿರ್ಧಾರ ಮಾಡ್ತಾ ಹೋಗಬೇಕು. 15 ಮಿನಿಟ್ಸಲ್ಲಿ ಒಂದು ಹ್ಯಾಮರ್ ಬಂದಿತ್ತಾ ಅಂದರೆ ಎಸ್, ಇವತ್ತು ಮಾಡಿದಂಥ ಲೋನಲ್ಲೇ ಒಂದು ಹ್ಯಾಮರ್ನ ಫಾರ್ಮ್ ಮಾಡಿದೆ. 1 ಅವರ್ ಕ್ಯಾಂಡಲಲ್ಲಿ ನೋಡೋದಾದರೆ ಅಲ್ಲೂ ಕೂಡ ಒಂದು ಡೋಜಿನ ಫಾರ್ಮ್ ಮಾಡಿ ಶಾರ್ಪಾಗಿ ರಿಕವರಿ ಮಾಡ್ಕೊಂಡು ಹೋಗಿದೆ. ಡೈಲಿ ಕ್ಯಾಂಡಲಲ್ಲಿ ಅಂತ ನೋಡ್ತಾ ಬರೋದಾದರೆ ಡೈಲಿ ಕ್ಯಾಂಡಲ್ ಏನು ಅಂತ ಒಂದು ಬೆಳವಣಿಗೆ ಆಗಿಲ್ಲ. ಪೇಂಟ್ ಬೆಳೀತಾ ಇತ್ತು, ಒಂದಿನ ಗ್ರೀನು ಒಂದಿನ ರೆಡ್, ಅದೇ ರೀತಿ ಕಂಟಿನ್ಯೂಷನ್ ಆಗಿದೆ. ಸೊ ಇಲ್ಲಿ ಬಂದು ಬಾಟಮ್ ಔಟ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ಹೌದಾ ಬಾಟಮ್ ಔಟ್ ಆಗುತ್ತೆ ಏನು ಕತೆ ಅನ್ನೋದಕ್ಕೆ ನಾಳೆ ಮಾರ್ಕೆಟ್ ಉತ್ತರ ಕೊಡ್ತಾ ಹೋಗಬೇಕು. ಅಫ್ಕೋರ್ಸ್ OIನ ನಾವು ಬಿಡೋ ಹಾಗೆ ಇಲ್ಲ. ನಾಳೆ ಸ್ವಲ್ಪ OIನಲ್ಲಿ ನೋಡ್ಕೊಂಬರೋದಾದರೆ ನೋಡಿ, 24,600 ರೆಸಿಸ್ಟೆನ್ಸೇ ಜಾಸ್ತಿ ಇದೆ, ಆದರೆ ಸಪೋರ್ಟು ಕೂಡ ಇದೆ. ಅಲ್ಲಿ 24,500 ತುಂಬ ದೊಡ್ಡ ಮಟ್ಟಿನ ಸಪೋರ್ಟು ಕಾಣಿಸ್ತಾ ಇದೆ. 24,700 ಕೂಡ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಈ ಕಾರಣದಿಂದಾಗಿ ನಾಳೆ 24,500 24,700 ಎಲ್ಲ ಏನು ಅಂದ್ಕೊಂಡಿದ್ದಾರೆ, ಓಕೆ ಒಂದು ವಾರದಿಂದ ಏನೂ ಆಗಿಲ್ಲ ಅನ್ನೋದಾದರೆ ಮಾರ್ಕೆಟು ಇದೇ ಝೋನಲ್ಲೇ ಎಕ್ಸ್ಪೈರಿನ ಮುಗಿಸೋಕೆ ಥರ ಒಂದು ಪ್ಲಾನ್ ಮಾಡಿದೆಯಾ ಏನು ಕತೆ ಗೊತ್ತಿಲ್ಲ. ಇಲ್ಲ ಬ್ರೇಕ್ ಡೌನ್ ಬರಬೇಕು ಅಂದರೆ ನಾಳೆ ಓಪನಿಂಗಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ಯಾವಾಗ ಶಾರ್ಪಾಗಿ ಬ್ರೇಕ್ ಡೌನ್ ಬರ್ತಾ ಹೋಗುತ್ತೆ. ನೋಡೋಣ ಯಾವ ರೀತಿ ಬೇಕಾದ್ರೂ ಎಕ್ಸ್ಪೈರಿ ಚೇಂಜ್ ಆಗ್ತಾ ಹೋಗೋದು. ಸದ್ಯಕ್ಕೆ ಮೇಲ್ಗಡೆ ಲೆವೆಲ್ ರೆಸಿಸ್ಟೆನ್ಸ್ ಇದೆ, ಆದರೆ ಕೆಳಗಡೆಯಲ್ಲಿ ಸಪೋರ್ಟ್ ಕೂಡ ಜೋರಾಗಿದೆ. ಅಂದರೆ ಇಮಿಡಿಯೇಟ್ ಎಲ್ಲಿ ಕ್ಲೋಸಿಂಗ್ ಆಗಿದೆಯೋ ಅಲ್ಲಿ ದೊಡ್ಡ ಮಟ್ಟಿನ ರೆಸಿಸ್ಟೆನ್ಸ್ ಕಾಣಿಸ್ತಾ ಇಲ್ಲ. ಹಾಗಾಗಿ ನಾಳೆ ತನಕ ಸರ್ಪ್ರೈಸ್ನ ಇಟ್ಕೊಂಡಿರುತ್ತೆ ಮಾರ್ಕೆಟು. ಅದೇ ರೀತಿ ರಿಸಲ್ಟ್ಸ್ ಅಂತ ನೋಡ್ತಾ ಬರೋದಾದ್ರೆ ಇವತ್ತು ನೋಡಿ, ಬಜಾಜ್ ಆಟೋ, ಟ್ರೆಂಟು, DV ಸ್ಲ್ಯಾಬ್ಸು,
ಪವರ್ ಫೈನಾನ್ಸ್ ಇವ್ರದ್ದೆಲ್ಲದೂ ಇತ್ತು. ಪವರ್ ಫೈನಾನ್ಸು, ಡಿವಿಸ್ ಲ್ಯಾಬ್ಸು ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ. ಬಜಾಜ್ ಹೋಲ್ಡಿಂಗ್ಸಲ್ಲೂ ಕೂಡ ರಿಸಲ್ಟ್ ಸೂಪರಾಗಿ ಬಂದಿದೆ. ಬಜಾಜ್ ಆಟೋದಲ್ಲಿ, ಬಜಾಜ್ ಹೋಲ್ಡಿಂಗ್ಸಲ್ಲಿ 75 ಕೋಟಿಯಿಂದ 1111 ಕೋಟಿ ಏನಾದ್ರು ಏನು ಸೆಲ್ ಮಾಡಿದ್ರ, ಏನು ಕತೆ, ಏನರಿಂದ ಬಂದಿತ್ತು, ಅದರ್ ಇನ್ಕಮಿಂದ ಬಂದಿದೆಯಾ ಅದನ್ನ ನೋಡಬೇಕು. ಕನ್ಸಾಲಿಡೇಟೆಡ್ ರಿಪೋರ್ಟಲ್ಲಿ ಹೋದರೆ ಕಾಣಿಸ್ತಾ ಹೋಗುತ್ತೆ. ಇದು ಕನ್ಸಾಲಿಡೇಟೆಡ್ ರಿಪೋರ್ಟೇ, ಆದರೆ ಕನ್ಸಾಲಿಡೇಟೆಡಲ್ಲಿ ನಮಗೆ ಸ್ಟ್ಯಾಂಡರ್ಡಲ್ಲಿ ಅಂತ ನೋಡ್ತಾ ಹೋದಾಗ ಬೇರೆ ಎಲ್ಲಿಂದ ಬಿಸ್ನೆಸ್ಸಿಂದ ಎಷ್ಟು ಬಂದಿದೆ ಏನು ಕನ್ಸಾಲಿಡೇಟ್ ನೋಡೋದೇ ಬೆಟರು. ಬಟ್ ನೋಡ್ತಾ ಹೋಗ್ಬೇಕಾಗುತ್ತೆ, ಅದನ್ನ ಬ್ರೇಕ್ ಡೌನ್ ಮಾಡಿ ಕನ್ಸಾಲಿಡೇಟಲ್ಲಿ ಯಾವ್ಯಾವ ಸೆಕ್ಟರಿಂದ ಬಂದಿದೆ ಅಂತ ಇದನ್ನ ನಾನು ಫಂಡಮೆಂಟಲ್ ಅನಾಲಿಸಿಸ್ ಪ್ಲೇಲಿಸ್ಟಲ್ಲಿ ಮಾತಾಡಿದ್ದೀವಿ. ಸೊ ಸುಮಾರು ಅದಲ್ಲದೆ ಬೇರೆ ಬೇರೆ ಕಂಪ್ನಿಗಳದ್ದು ರಿಸಲ್ಟ್ಸ್ ಇತ್ತು. ನಾಳೆ ಕೂಡ 251 ಕಂಪ್ನಿಗಳ ರಿಸಲ್ಟ್ ಇದೆ. ಸೊ ಮನಿ ಕಂಟ್ರೋಲು ನಿನ್ನೆನೂ ಕೂಡ ಲೋಡ್ ಆಗಿರಲಿಲ್ಲ, ಇಲ್ಲಿ ನೋಡೋಣ. ಸೊ ನಾಳೆ LIC, ಟೈಟನ್ನು, ಸೋಲಾರ್ ಇಂಡಸ್ಟ್ರೀಸು, BSE ರಿಸಲ್ಟ್ಸ್ ಇದೆ ನಾಳೆ. ಕಮಿನ್ಸು, ಗೋಡ್ರೇಜ್ ಕನ್ಸ್ಯೂಮರು ನೋಡಿ ಇವ್ರದ್ದೆಲ್ಲ ಇದೆ. ತುಂಬ ಒಳ್ಳೊಳ್ಳೆ ಕಂಪ್ನಿಗಳು, ಮಿಡ್ ಕ್ಯಾಪ್ ಕಂಪ್ನಿಗಳು ಎಲ್ಲರದ್ದು ಇದೆ. ಇವತ್ತಿಗಿಂತ ಜಾಸ್ತಿ 251 ಕಂಪ್ನಿಗಳದ್ದು ಅರ್ನಿಂಗ್ಸ್ ಬರ್ತಾ ಇದೆ ಯಾವತ್ತು ಎಕ್ಸ್ಪೈರಿ ದಿನ. ಸೊ ಹುಷಾರಾಗಿ ಇರ್ತಾನೆ ಹೋಗಬೇಕು. ಸೊ ಬ್ಯಾಂಕ್ ನಿಫ್ಟಿ ಅಂತ ನಾವು ನೋಡ್ತಾ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಏನಾಗಿತ್ತು ಅಂತ. ಬ್ಯಾಂಕ್ ನಿಫ್ಟಿ ಅದು ಇವತ್ತು ಯಾವೊಂದು ಟ್ರೆಂಡ್ ಲೈನ್ ಅಂತ ಅಂದ್ಕೊಂಡಿದ್ವು ಆ ಲೆವೆಲ್ಗೆ ಬರ್ತಾ ಇದೆ. ಟೆಸ್ಟ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ಜಾಗ ಅಂದರೆ ಈ ಒಂದು 100-day ಮೂವಿಂಗ್ ಆವರೇಜ್ ಲೆವೆಲ್ ಅಂದರೆ ಸರಿಸುಮಾರು 54,900, 54,800 ಅಲ್ಲಿ ತನಕ ಜಾಗ ಇದೆ. ಈಗ 55,000ನ ಇವತ್ತು 55,200 ಟಚ್ ಮಾಡಿ ಅಲ್ಲಿ ಒಂದು ಡೋಜಿ ಕ್ಯಾಂಡಲ್ ಮಾಡಿದೆ. ನಿಫ್ಟಿ ಅಷ್ಟು ವೀಕ್ ಕಾಣಿಸ್ತಾ ಇಲ್ಲ ಬ್ಯಾಂಕ್ ನಿಫ್ಟಿ, ಆದರೆ ಬ್ರೇಕ್ ಡೌನ್ ಆದರೆ ನೋಡ್ತಾ ಹೋಗಬೇಕಾಗುತ್ತೆ. ಅದೇ ರೀತಿಯಾಗಿ ಗಿಫ್ಟ್ ನಿಫ್ಟಿ ಅಲ್ವಾ, ಗಿಫ್ಟ್ ನಿಫ್ಟಿನಲ್ಲಿ ಏನು ಅಲ್ಲೇ ನಡೀತಾ ಇದೆ, ಫ್ಲಾಟಾಗಿ ನಡೀತಾ ಇದೆ ಗಿಫ್ಟ್ ನಿಫ್ಟಿ 24,600 ಚಿಲ್ಲರೆ ಝೋನಲ್ಲಿ. ಇಂಡಿಯಾ ವಿಕ್ಸ್ ಇವತ್ತು ರೈಸ್ ಆಯಿತು. ಇಂಡಿಯಾ ವಿಕ್ಸ್ ಜೋರಾಗಿ ಬಿದ್ದಿತ್ತು ಇವತ್ತು, ಆದಮೇಲೆ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಕ್ರೂಡ್ ಆಯಿಲಲ್ಲಿ ಇವಾಗ ಒಂದು ಅಟೆಂಪ್ಟ್ ಮಾಡುತ್ತಾ ಏನು ಕತೆ ಗೊತ್ತಿಲ್ಲ. ಯಾಕಂದರೆ ಕ್ರೂಡಿಗೆ ನಾನು ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಮೇಲ್ಗಡೆ ಹೋಗಿತ್ತು, ಇಲ್ಲಿ ವಾಪಸ್ ಬಂತು, ಈ ಲೆವೆಲ್ನ ಟೆಸ್ಟ್ ಮಾಡ್ದಾಯಿತು, ಎಲ್ಲ ಸಪೋರ್ಟ್ ತೊಗೊಂಡಾಯಿತು, ಇಲ್ಲಿಂದ ಬೌನ್ಸ್ ಆದರೆ ಜೋರಾಗಿ ಬೌನ್ಸ್ ಆಗಬೇಕು. ಇವತ್ತೇನಾದ್ರು 5,850 ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಆಯಿತು ಅಂದರೆ ನಾಳೆ ಒಂದು ಶಾರ್ಟ್ ಕವರಿಂಗ್ ರ್ಯಾಲಿ ಬರ್ತಾ ಹೋಗುತ್ತೆ. ಶಾರ್ಟ್ ಕವರಿಂಗ್ ರ್ಯಾಲಿ ಅಂತಲೇ ಹೇಳಬೇಕು ಸದ್ಯಕ್ಕೆ. ನೋಡೋಣ ಅದೇನಾದ್ರು ಟ್ರೆಂಡ್ ಆಗಿ ಕನ್ವರ್ಟ್ ಆಗುತ್ತೆ ಏನು ಕತೆ ಅಂತ ನೋಡೋಣ. ಸದ್ಯಕ್ಕೆ 5,800ನ ಸಪೋರ್ಟ್ ತಗೊಳ್ಳೋ ಥರ ಕಾಣಿಸ್ತಾ ಇದೆ. ಕ್ರೂಡು ಇಂಟ್ರೆಸ್ಟಿಂಗ್ ಆಗಿದೆ. 14 ಆಗಸ್ಟ್ ಏನೋ ಎಕ್ಸ್ಪೈರಿ ಆಗಿರುತ್ತೆ ಕ್ರೂಡಲ್ಲಿ. ಅದೇ ರೀತಿ ನ್ಯಾಚುರಲ್ ಗ್ಯಾಸು ಕೂಡ ಒಂದು ಬಾಟಮ್ ಔಟ್ ಆಗೋ ಥರ ಕಾಣಿಸ್ತಾ ಇದೆ, ಸಪೋರ್ಟ್ ತಗೊಳ್ತಾ ಇದೆ. ಗೋಲ್ಡಲ್ಲಿ ಒಂದು ಸಣ್ಣದಾಗಿ ಕರೆಕ್ಷನ್ ಬಂದಿದೆ. ನೋಡೋಣ ಈ ಕರೆಕ್ಷನ್ ಕಂಟಿನ್ಯೂಷನ್ ಆಗುತ್ತಾ ಏನು ಕತೆ ಅಂತ. ಸಿಲ್ವರಲ್ಲಿ ಕೂಡ ಸಿಲ್ವರು ಆಲ್ಮೋಸ್ಟ್ ಅಲ್ಲೇ ನಿಂತಿದೆ, ಒಂದು ಹೊಸ ಹೈನ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸಿಲ್ವರಲ್ಲಿ ತುಂಬ ಮುಂಚೆನೇ ರ್ಯಾಲಿ ಆಗಿ ಹೋಗಿತ್ತು. ಕಾಪರು ವಾಪಸ್ ಇವಾಗ ಬೌನ್ಸ್ ತೊಗೊಳೋ ಥರ ಕಾಣಿಸ್ತಾ ಇದೆ. ಏನೇ ಬೌನ್ಸ್ ಆದ್ರೂ ಕೂಡ ಇದು ಸ್ಟಿಲ್ ಇಂಟರ್ನಲ್ ಕ್ಯಾಂಡಲ್ಲೇ ಆಗಿರುತ್ತೆ ಇದು ಈ ಒಂದು ಝೋನು. ಸೊ 890 ಈ ಲೆವೆಲ್ನ ಅಟೆಂಪ್ಟ್ ಮಾಡಿ ಮೇಲ್ಗಡೆ ಹೋದರೆ ಆಗ ಪಾಸಿಟ್ ಮಾಡೋಣ. ನಾನು ಅಲರ್ಟ್ ಕೂಡ ಇಟ್ಕೊಂಡು ಇಲ್ಲಿ 890ನ ದಾಟ್ತು ಅಂತಂದರೆ ಆಗ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಕಾಪರು. ನೋಡ್ತಾ ಹೋಗೋಣಂತಹ ಸಿಚುವೇಶನ್ ಬರುತ್ತಾ ಅಂತ. ಅದೇ ರೀತಿಯಾಗಿ USD ಏನಾದ್ರು ಮತ್ತೆ 88 ರೂಪಾಯಿ, ಇದು ವರ್ಸ್ಟ್, ಇದು ರುಪಿಗೆ 88 ರೂಪಾಯಿ ಹೋಗಿರೋ ಇತಿಹಾಸನೇ ಇರಲಿಲ್ಲ ಅನ್ಸುತ್ತೆ. 87 ರೂಪಾಯಿ 97 ಪೈಸೆ ಹೋಗಿತ್ತು. ಇವತ್ತು 87 ರೂಪಾಯಿ 98 ಪೈಸೆ, ಇಂದು 1 ಪೈಸೆ ಜಾಸ್ತಿ ಮಾಡಿ ಹೊಸ ಒಂದು ಹೈನ ಮಾಡಿದೆ. ಇವತ್ತು ನೆನ್ನೆ ಮಾಡಿದಂಥದ್ದು ಅದು. ಸೊ ರುಪಿ ವೀಕ್ ಆಗ್ತಾ ಇದೆ. ಇದು ಬ್ಯಾಂಕ್ ನಿಫ್ಟಿಗೂ ಒಳ್ಳೆಯದಲ್ಲ. IT-ಗೆ ಪಾಸಿಟಿವ್ ಆಗಬೇಕಾಗಿತ್ತು, ಆದರೆ IT-ನೇ ಸ್ಟ್ರಗಲ್ ಮಾಡ್ತಾ ಇರೋದ್ರಿಂದ ಅದು ಕೂಡ ಇಲ್ಲಿ ಒದ್ದಾಡ್ತಾ ಇದೆ. ಸೊ ಸ್ಪೆಸಿಫಿಕ್ ಆಗಿ ನ್ಯೂಸ್ ರಿಲೇಟೆಡ್ ಅಂತ ನೋಡ್ತಾ ಬರೋದಾದರೆ IT ಸೆಕ್ಟ್ರಲ್ಲಿ ನಾನು ಆಗಲೇ ಹೇಳ್ದಂಗೆ ಸ್ಟ್ರಗಲ್ ಕಾಣಿಸ್ತಾ ಇದೆ. ಈ ಸಲ ಏನು ಒಂದು ಕ್ಯಾಶ್ ಫ್ಲೋ ಬಂದಿತ್ತು ಅವರಿಗೆ, ಓವರಾಲು ಮಾರ್ಜಿನ್ ಇದರಿಂದೆಲ್ಲ ಬಂದಿರುವಂಥದ್ದು ರೆವೆನ್ಯೂಯಿಂದ, ಅದರಲ್ಲಿ 13.5% ಅಷ್ಟೇ ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಗೆ ಅಂತ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಸುದ್ದಿ ಬಂದಿತ್ತು. ಜೊತೆಗೆ ದೊಡ್ಡದಾಗಿ 24 ಗಂಟೆಲಿ ಟ್ಯಾರಿಫ್ ಆಗ್ತೀವಿ ಅಂತ ಹೇಳಿದ್ದಾರೆ ಟ್ರಂಪ್. ಇವತ್ತು ರಾತ್ರಿ ಬಂದು ಏನಾದ್ರು ಅದ್ರ ಬಗ್ಗೆ ಹೇಳ್ತಾರೆ ಏನು ಅಂತ ಗೊತ್ತಿಲ್ಲ. ಗ್ಲ್ಯಾಂಡ್ ಫಾರ್ಮಾದಲ್ಲಿ 50% ಅರ್ನಿಂಗ್ ಜಾಸ್ತಿ ಆಗಿದೆ ಅಂತ ಬಂದಿತ್ತು. ಬ್ರಿಟಾನಿಯಾದಲ್ಲಿ 3% ಪ್ರಾಫಿಟ್ ಜಾಸ್ತಿ ಆಗಿದೆ ಅಂತ ಬಂದಿದೆ. ಆದರೆ ಅವ್ರದ್ದು ಕಾಮೆಂಟ್ರಿ ಚೆನ್ನಾಗಿ ಬಂದಿಲ್ಲದಿರೋ ಕಾರಣದಿಂದ ಕರೆಕ್ಷನ್ ಬಂದಿರ್ಬೋದು. ಬಟ್ ಕನ್ಸಂಪ್ಷನ್ ಎಲ್ಲ ಚೆನ್ನಾಗಿದೆ, ಜೂನ್ ಕ್ವಾರ್ಟರ್ ಹೆಲ್ಪ್ ಆಗಿದೆ ಅಂತಲೂ ಬಂದಿತ್ತು. ರೈಮಂಡ್ ರಿಯಾಲಿಟಿ ಬೇರೆ, ಲೈಫ್ ಸ್ಟೈಲ್ ಬೇರೆ. ರೈಮಂಡ್ ರಿಯಾಲಿಟಿನಲ್ಲಿ 122% ಪ್ರಾಫಿಟ್ ಜಂಪ್ ಆಗಿದೆ ಅಂತ ಬಂದಿತ್ತು. ಏರ್ಟೆಲ್ದು ನೆನ್ನೆ ಕವರ್ ಮಾಡಿದ್ದೆ, 43% ಪ್ರಾಫಿಟ್ ಜಂಪ್ ಆಗಿದೆ. ಅವರು ಕ್ಲೌಡ್ ಸರ್ವಿಸಸ್ ಜೊತೆನೂ ಕೂಡ ಟೈಅಪ್ ಮಾಡ್ಕೊತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ವಿ. ಸೊ ಇದಲ್ಲದೆ DLF ಆಲ್ರೆಡಿ ಒಳ್ಳೆ ರೆಕಾರ್ಡ್ ಬುಕ್ಕಿಂಗ್ಸ್ ಆಗಿದೆ ಅಂತ ಹೇಳಿದ್ರಲ್ಲ. ಈಗ ಲಕ್ಸುರಿ ರೆಸಿಡೆನ್ಷಿಯಲ್ ಲಾಂಚ್ ನೋಡಿ, ಲಕ್ಸುರಿ ಅನ್ನೋದ್ರಲ್ಲ ಯಾಕೆ ಬರ್ತಾ ಇದೆ, ಡಾಲರು ಸ್ಟ್ರಾಂಗ್ ಆಗ್ತಾ ಹೋದಂಗೂ ಕೂಡ NRIಗಳು ಅಂದರೆ ಭಾರತದ ಹೊರಗಡೆ ಇರೋರು ಭಾರತದ ರಿಯಲ್ ಎಸ್ಟೇಟಲ್ಲಿ ಬಂದು ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಯಾಕಂದರೆ $1 ಕೊಟ್ಟರೆ 87 ರೂಪಾಯಿ 88 ರೂಪಾಯಿ ಸಿಗುತ್ತಲ್ವ, ಅದು ಅವರು ಜಾಸ್ತಿ ಪುಷ್ನ ತರ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ದೊಡ್ಡ 3 ಕೋಟಿ 4 ಕೋಟಿ ಇದೆಲ್ಲ ಇವಾಗ ಏನು ಬೆಲೆನೇ ಇಲ್ಲ ಬೆಂಗಳೂರಲ್ಲಂತೂ. ಅದಕ್ಕೆ ನಾನು ಜಾಸ್ತಿ ಲಕ್ಸುರಿತು ಅಂತಂದರೆ ನೀವು ಅನ್ಕೋಬೋದು, ವಿಲ್ಲಾ ಅಲ್ಲ 10 ಕೋಟಿ 12 ಕೋಟಿದು ಕೂಡ ಮನೆಗಳಿದೆ ಬೆಂಗಳೂರಲ್ಲಿ, ವಿಲ್ಲಾ ಪ್ಲಾಟ್ಸ್ ಅಂತ ಕರಿತಾ ಹೋಗ್ತಾರೆ ಅದನ್ನ. ಅದೇ ರೀತಿಯಾಗಿ ವಿಲ್ಲಾ ಪ್ಲಾಟ್ ಅಲ್ಲ ಮನೆಗಳು. ಅದಾನಿ ಪೋರ್ಟಿಂದು 6.5% ನೆಟ್ ಪ್ರಾಫಿಟ್ ಜಂಪ್ ಆಗಿದೆ ಅಂತ ಬಂದಿತ್ತು. ನೋಡೋಣ ಅದು ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಇದಿಷ್ಟು ನಾನು ತಿಳ್ಕೊಂಡಂಗೆ ಬಂದಿರುವಂಥ ನ್ಯೂಸ್ ರಿಲೇಟೆಡ್ ಆಗಿ ಸ್ಪೆಸಿಫಿಕ್ ಆಗಿ ಬಂದಿರುವಂಥ ನ್ಯೂಸ್ಗಳು. ಸೊ ಇದನ್ನು ಹೊರತುಪಡಿಸಿ ನಾಳೆಗೆ ನಾನಾಗಲೇ ಹೇಳಿದಾಗೆ ನಾಳೆಗೆ ಖಂಡಿತವಾಗ್ಲೂ ವೀಕ್ ಆಗಿದ್ದು ಪೊಸಿಷನ್ ಕ್ಯಾರಿ ಮಾಡ್ಬೋದಾಗಿತ್ತು, ಎಲ್ಲ ಮಾಡ್ಬೋದಾಗಿತ್ತು. ಆದರೆ ಹೊಸ ಲೋನ ಮಾಡ್ದಲೇ ಇರೋದ್ರಿಂದ ನಾಳೆ ಒಂದು ಸ್ಲೈಟಾಗಿ ನಿಧಾನಕ್ಕೆ ಕೆಳಗಡೆ ಬರ್ತಾ ಇರೋದ್ರಿಂದ ಮಾರ್ಕೆಟು ಸೊ ಏನು ಅಂದ್ಕೊಂಡಿದ್ನೋ ಆ ಮೊಮೆಂಟು ಸಿಗೋ ಥರದ್ದು ಸಿಚುವೇಶನ್ ಕಾಣಿಸ್ತಾ ಇಲ್ಲ. ಸೊ ಮಾರ್ಕೆಟ್ ನಾಳೆನೂ ಕೂಡ ಒಂದು ಚಳ್ಳೆಹಣ್ಣು ತಿನ್ನಿಸುವಂಥ ಸಾಧ್ಯತೆ ಇದೆ. ಈ ಒಂದು ರೆಫರೆನ್ಸ್ನ ಇಟ್ಕೊಳ್ಳಿ ನೋಡಿ, ಇಲ್ಲಿ ಆಲ್ಮೋಸ್ಟ್ ವರ್ಟೆಕ್ಸ್ ಹತ್ರ ಬರ್ತಾ ಇದೆ. 24,500 ಈ ಲೆವೆಲಲ್ಲಿ ಸಪೋರ್ಟ್ ತೊಗೊಂಡು ಈ ಟ್ರೆಂಡ್ ಲೈನ್ನ ಬ್ರೇಕ್ ಆಯಿತು ಅಂದರೆ ನಾಳೆ ನಾವು ಒಂದು ಶಾರ್ಟ್ ಕವರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆವಾಗ ಬೆಟರ್ 24,725 ಈ ಲೆವೆಲ್ ಇದೆಯಲ್ಲ
ಇದ್ರ ಮೇಲ್ಗಡೆ ಯಾರಾದರೂ ಆಪ್ಷನ್ ಸೆಲ್ಲರ್ಸ್ ಇದ್ದಾರೆ ಅಂತಂದರೆ ಈ 200 ಮೂವಿಂಗ್ ಅವರೇಜ್ ಕೂಡ ಅಲ್ಲೇ ಬರೋದ್ರಿಂದ ಬೆಟರ್ 24,750 ಅಥವಾ ಅದಕ್ಕಿಂತ ಮೇಲ್ಗಡೆ ಲೆವೆಲ್ ಇದ್ದರೆ ಒಳ್ಳೆಯದು, ಸೇಫ್ ಝೋನ್ ಅಂತ ಕಾಣಿಸ್ತಾ ಹೋಗುತ್ತೆ. ಆಗ 24,500 PE ನಾವು ಸೆಲ್ ಮಾಡ್ತಾ ಹೋಗ್ಬೋದು. ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಿ ಮೇಲ್ಗಡೆ ಹೋಗ್ತಾ ಇತ್ತು ಅಂದರೆ ಆದ್ರೂ ಜಾಸ್ತಿ ಹೊತ್ತು ಕೊನೆ ತನಕ 3 ಗಂಟೆ ತನಕ ಪೊಸಿಷನ್ ಇಟ್ಕೊಳ್ಳೋಂಥ ಅವಕಾಶ ಇಲ್ಲ, ಯಾಕಂದರೆ FIಗಳು ಈಗಲೂ ಕೂಡ ಸೆಲ್ನೇ ಮಾಡ್ತಾ ಇದ್ದಾರೆ. NSDL ಇವತ್ತು ಲಿಸ್ಟಿಂಗ್ ಆಗಿತ್ತು ಅಂತಂತೆ ನಾನು ಟ್ರ್ಯಾಕ್ ಮಾಡೋಕ್ಕಾಗಿಲ್ಲ, ನೋಡ್ಕೊಂಡು ಬಂದ್ಬೋಣ. NSDL ಏನಾದ್ರು ಬಂತ ಇವತ್ತು ಲಿಸ್ಟಿಂಗ್ ಆಗಿರಬೇಕಲ್ವ. ಇವತ್ತು ಲಿಸ್ಟಿಂಗ್ ಏನಾಗಿದೆ, ಇವತ್ತು ಸೂಪರ್ ಆಗಿ ಲಿಸ್ಟಿಂಗ್ ಆಗಿದೆ. 760ರಿಂದ 800 ಅನ್ಸುತ್ತೆ ಝೋನ್ ಹೇಳಿದ್ದು, ಇವತ್ತು 930 940 ತನಕ ಮೇಲ್ಗಡೆ ಹೋಗಿದೆ. ಸೊ ಸೂಪರ್ ಲಿಸ್ಟಿಂಗ್. ಇದು ಆಫರ್ ಫಾರ್ ಸೇಲೇ ಆಗಿತ್ತು NSDL ಮತ್ತೆ ಹೇಳ್ತಾ ಇದ್ದೀನಿ. ಸೊ ಇಟ್ಕೋಬೇಕಾ ಏನು ಮಾಡಬೇಕು ಅಂತಂದರೆ, ಸೊ ನಿಮಗೆ ಬಿಟ್ಟಿದ್ದು ನೀವು ನೋಡಿ ಬೆಸ್ಟ್ ಏನಂತ ಮಾಡ್ತಾ ಹೋಗ್ಬೋದು ಅಂತಂದರೆ, ನೀವು ಹಾಕಿರೋ ದುಡ್ಡನ್ನು ತಗೊಳ್ಳಿ, ಮಿಕ್ಕಿದ್ದನ್ನು ಮಾರ್ಕೆಟಿಗೆ ಬಿಡ್ತಾ ಹೋಗಿ. ಸೊ ಇವತ್ತು ಬಂದಿರೋ ಮೂಮೆಂಟ್ ನೋಡಿದ್ರೆ ನಾಳೆನೂ ಕೂಡ ಕಂಟಿನ್ಯೂಷನ್ ಆಗ್ತಾ ಹೋಗ್ಬೋದು ಯಾವುದರಲ್ಲಿ NSDL ಅಲ್ಲಿ. ಸೊ ಸ್ಟ್ರಾಂಗ್ ಬಿಸ್ನೆಸ್ ಇರುವಂಥ ಕಂಪನಿ ಫ್ಯೂಚರಲ್ಲಿ ಏನು ತೊಂದರೆ ಇಲ್ಲ. CSDLಗೆ ಒಳ್ಳೆ ಟಕ್ಕರ್ ಕೊಡುವಂಥ ಕಂಪನಿ ಎಲ್ಲ ಕರೆಕ್ಟು. CDSL ಅಲ್ಲಿ ಏನಾಗಿದೆ ನೋಡೋಣ, ಇವತ್ತು CDSL ಏನಾದ್ರು ಕರೆಕ್ಷನ್ ಬಂದಿದೆ ಅವ್ರು ಲಿಸ್ಟ್ ಆಗಿರೋದಕ್ಕೆ ಇಲ್ಲ ಅಂತ ಏನೋ ದೊಡ್ಡದಾಗಿ ರಿಯಾಕ್ಟ್ ಮಾಡಿಲ್ಲ CDSL. ಬಟ್ CDSL ಆಲ್ರೆಡಿ ಒಂದು ಕೆಳಗಡೆ ಬಂದಿದೆ, 2000 ಲೆವೆಲ್ ಹೋಗಿದ್ದಂಥದ್ದು 1500 ಲೆವೆಲ್ಗೆ ಬಂದಿದೆ. ಎಗೇನ್ ಲಿಸ್ಟಿಂಗ್ ಆಗಿತ್ತಲ್ಲ ಅದಕ್ಕೋಸ್ಕರ ತೋರಿಸ್ಬಿಟ್ಟು ಹೇಳಿದೆ. ಇದು ಯಾವುದೇ ರೀತಿ ಅಂತ ಬೈಯಿಂಗ್ ಅಥವಾ ಸೆಲ್ಲಿಂಗ್ ರೆಕಮೆಂಡೇಷನ್ ಆಗಿರೋದಿಲ್ಲ. IPOನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತಲೂ ನಾನು ಹೇಳಿರಲಿಲ್ಲ. ಸೊ ಹಾಗಾಗಿ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ನಿಮ್ಮ ಅನಾಲಿಸಿಸ್ ಏನು ತೋರಿಸುತ್ತೆ, ನಿಮಗೆ ಇಷ್ಟ ಆಗಿತ್ತು ಅಂದರೆ ನೀವು ಅಲರ್ಟ್ ಮಾಡಿರ್ತೀರಾ, ನಿಮಗೆ ಅಲರ್ಟ್ ಆಗಿತ್ತು ಅಂತಂದರೆ ನೀವು ಇವಾಗ ಡಿಸೈಡ್ ಮಾಡ್ತಾ ಹೋಗಿ, ನಿಮ್ಮ ಅನಾಲಿಸಿಸ್ನ ನೋಡಿಕೊಂಡು ನೀವು ಮುಂದುವರಿಸ್ತಾ ಹೋಗಿ. IPO ಅನ್ನೋದು ಯಾವಾಗಲೂ ಕೂಡ ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಾರ್ಕೆಟ್ ನೆಗೆಟಿವ್ ಆಗಿದ್ರೂ ಕೂಡ ಇವಾಗ NSDL ಅಲ್ಲಿ ಒಂದು ಒಳ್ಳೆ ರೀತಿಯಂಥ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಸ್ವಾಗತಾರ್ಹ ಬೆಳವಣಿಗೆ. ಯಾಕೆಂತಂದರೆ ಅಷ್ಟೊಂದು ದೊಡ್ಡದಾಗಿ ಪಬ್ಲಿಕ್ ಸಬ್ಸ್ಕ್ರೈಬರ್ ಆಗಿದ್ದಾಗ ನೆಗೆಟಿವ್ ಲಿಸ್ಟಿಂಗ್ ಆಗ್ಬಿಡ್ತು ಅಂದರೆ ಪಾಪ ಅವರೆಲ್ಲರಿಗೂ ನಿರಾಸೆ ಆಗ್ತಾ ಹೋಗುತ್ತೆ. ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಇದೇ ಟ್ರೆಂಡ್ ಆಗ್ತಾ ಬರ್ತಾ ಇತ್ತು. ಬಟ್ ಈ ವರ್ಷದಿಂದ HDB ಫೈನಾನ್ಷಿಯಲ್ ಸರ್ವಿಸಸ್ಸು, NSDL ಏನು ತುಂಬ ದೊಡ್ಡ IPO ಇರಲಿಲ್ಲ, ಅದು ಮೇನ್ಲಿ ಫ್ರೆಶ್ ಇಶ್ಯೂಸ್ ಅಂತ ಇರಲಿಲ್ಲ, ಆಫರ್ ಫಾರ್ ಸೇಲೇ ಇದ್ದಿದ್ದು. ಸೊ ಪಾಸಿಟಿವ್ ಲಿಸ್ಟಿಂಗ್ ಆಗಿದೆ, ಒಳ್ಳೆ ಸೂಚಕ. ಒಂದು IPOದು ಯಾವ್ಯಾವ್ದು ಲಿಸ್ಟಿಂಗ್ ಆಗಿತ್ತು, ಎಷ್ಟು ಪಾಸಿಟಿವ್ ಆಗಿದೆ, ಎಷ್ಟು ನೆಗೆಟಿವ್ ಆಗಿದೆ ಅಂತ ಒಂದು ಡೇಟಾ ತೋರಿಸಿದ್ದೆ. ಅದನ್ನ ನಾಳೆ ಬೇಕಾದರೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣಂತೆ. ಎಲ್ಲ ಸೆಟಪ್ ಎಲ್ಲ ಮಾಡ್ಕೊಂಡ್ಮೇಲೆ ಕ್ಲೀನಾಗಿ ಅದನ್ನ ನೋಡ್ತಾ ಹೋಗೋಣಂತೆ. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಬೇಕೇ ಬೇಕು ನೋಡಿ. ಎಮರ್ಜೆನ್ಸಿ ಅನ್ನೋದು ಯಾವ ಟೈಮಲ್ಲಿ ಬೇಕಾದರೂ ಬರ್ತಾ ಹೋಗುತ್ತೆ. ಎಮರ್ಜೆನ್ಸಿ ಫಂಡ್ ಬಗ್ಗೆ ಹೇಳಿದ್ದೆ ನೋಡಿ. ಎಮರ್ಜೆನ್ಸಿ ಫಂಡನ್ನು ಎಮರ್ಜೆನ್ಸಿನಲ್ಲೇ ಉಪಯೋಗಿಸಬೇಕು. ಅದನ್ನ ಈ ಥರ ಸಿಚುವೇಷನಲ್ಲಿ ಇವಾಗ ಈ ಥರ ಆಯ್ತಲ್ಲ, ಈ ಥರದಕ್ಕೆ ಉಪಯೋಗಿಸ್ಕೋಬಾರ್ದು. ಇದೇನು ಎಮರ್ಜೆನ್ಸಿ ಅಲ್ಲ, ಇದು ಒಂದು ಏನಂತ ಹೇಳ್ತಾ ಹೋಗೋದು, ಒಂದು ದುರಾದೃಷ್ಟ ಅಂತ ಹೇಳ್ತಾ ಹೋಗ್ಬೋದು. ಯಾಕಂದರೆ ಹೋದರೆ ಮತ್ತೆ ಸಿಗೋದಿಲ್ಲ ಅದೆಲ್ಲ ಫೋನ್ಗಳು. ಸೊ ಎಮರ್ಜೆನ್ಸಿ ಅಂತ ಅಂದರೆ ಇದಕ್ಕೆ ಇವಾಗ ನೀವು ಒಂದಿಷ್ಟು ದುಡ್ಡನ್ನು ವ್ಯಯಿಸಬೇಕಾಗುತ್ತೆ. ಈಗ ನೆಕ್ಸ್ಟ್ ಮಂತ್ ಇನ್ನೇನೋ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಬರುತ್ತೆ ಅಂತ ಅನ್ಕೋಣ, ಅಥವಾ ಬೇರೆ ಏನೋ ಒಂದು ಮನೆಯಲ್ಲಿ ಬೇರೆ ಏನೋ ಒಂದು ಎಮರ್ಜೆನ್ಸಿ ಎಕ್ಸ್ಪೆನ್ಸಸ್ ಬರುತ್ತೆ ಅಂತ ಅನ್ಕೋಣ. ಆಗ ಸ್ಟ್ರಗಲ್ ಆಗಕ್ಕೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಎಮರ್ಜೆನ್ಸಿ ಫಂಡನ್ನ ಬಿಲ್ಡ್ ಮಾಡ್ತಾ ಹೋಗಬೇಕು. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಆಲ್ರೆಡಿ ಹೇಳಿದ್ದೀನಿ, 2024 ನಮ್ಮ ಚಾನಲ್ ಮಿಷನ್ ಆಗಿತ್ತು. ಟರ್ಮ್ ಇನ್ಶೂರೆನ್ಸು ನಿಮ್ಮ ಏಜು ಜಾಸ್ತಿ ಆಗ್ತಾ ಇದೆ ಅಂತಂದಂಗೂ ನಿಮಗೆ ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಇನ್ನೂ 1 ವರ್ಷ ವಯಸ್ಸು ನಿಮಗೆ ಜಾಸ್ತಿ ಆಗೋಕ್ಕಿಂತ ಮುಂಚೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಕೆಲವರು ಫಾರ್ಮ್ನ ಫಿಲಪ್ ಮಾಡಿದ್ದೀರಾ, ಮೊನ್ನೆ ಸಬ್ಮಿಟ್ ಮಾಡಿದ್ದೀರಾ, ಅದು ಬಜಾಜ್ ಸಿಬ್ಬಂದಿಗೆ ಶೇರ್ ಆಗಿರುತ್ತೆ. ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿದಾಗ ದಯವಿಟ್ಟು ಏನಿದೆ ಏನು ಕತೆ ಅಂತ ವಿವರವಾಗಿ ಕೇಳಿಕೊಂಡು, ಮೆಡಿಕಲ್ ಟೆಸ್ಟ್ ಇರುತ್ತೆ ಕೆಲವರಿಗೆ, ಅವ್ರು ಮೆಡಿಕಲ್ ಟೆಸ್ಟನ್ನು ಒಳಗೋಗಿ 30 ವರ್ಷದಿಂದ ಒಳಗಡೆ ಮಾಡಿಸಿದ್ರೆ ನಿಮಗೆ ಆನ್ಲೈನಲ್ಲೇ ಟೆಲಿ ವೆರಿಫಿಕೇಷನ್ ಅಂತ ಆಗೋಗ್ಬಿಡುತ್ತೆ. ಸೊ ನೋಡಿ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಸ್ಯಾಲ್ರಿಡ್ ಉದ್ಯೋಗಿಗಳು ಯಾರು ಇದ್ದೀರಾ ಅಂತಂದರೆ ನಿಮಗೆ ಫಸ್ಟ್ ಇಯರಲ್ಲಿ ಐ ಥಿಂಕ್ 5 to 10% ಡಿಸ್ಕೌಂಟ್ ಕೂಡ ಇರುತ್ತೆ. ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಕೋಬೋದು ಅವ್ರ ಜೊತೆಗೆ. ಸೊ ಇದೆಲ್ಲ ಫೀಚರ್ಸ್ಗಳು ಇದೆ. ದಯವಿಟ್ಟು ಆದಷ್ಟು ಬೇಗ ಟರ್ಮ್ ಇನ್ಶೂರೆನ್ಸ್ನ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇಂಟ್ರೆಸ್ಟ್ ಇದ್ದರೆ ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ಫಾರ್ಮ್ ಇರುತ್ತೆ, ಆ ಫಾರ್ಮ್ನ ನೀವು ಸಬ್ಮಿಟ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.